ನಮಸ್ಕಾರ. ಆತ್ಮೀಯ ರಾಜ್ಯದ ವಿಜ್ಞಾನ ವಿಷಯದ ವೃತ್ತಿ ಬಾಂಧವರೇ, ನಾನು ಶ್ರೀ ಗಿರೀಶ್ ದೊಡ್ಮನಿ, ಸರ್ಕಾರಿ ಪ್ರೌಢಶಾಲೆ ಕಂಚಿನೆಗಳೂರು, ತಾಲೂಕು ಹಾನಗಲ್, ಜಿಲ್ಲಾ ಹಾವೇರಿ. ಆತ್ಮೀಯ ವೃತ್ತಿ ಬಾಂಧವರೇ, ನಮ್ಮ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ಅಧ್ಯಾಯದ ಮೇಲೆ ಮಾಡಿರುವಂತಹ ಒಂದು ಮಾದರಿ. ಆ ಅಧ್ಯಾಯದ ಹೆಸರು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠದ ಮೇಲೆ ಬರುವಂತಹ ವಿದ್ಯುತ್ ಕಾಂತ. ವಿದ್ಯುತ್ ಕಾಂತ ಎಂದರೆ ಏನಪ್ಪ ಅಂದರೆ, ಸೊಲೆನಾಡಿನ ಒಳಭಾಗದಲ್ಲಿ ಒಂದು ಮೆದು ಕಬ್ಬಿಣವನ್ನಿಟ್ಟು ಆ ಸೊಲೆನಾಡಿನ ಎರಡೂ ತುದಿಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ ಆ ಒಂದು ಸೊಲೆನಾಡಿನ ಒಳಭಾಗದಲ್ಲಿರುವಂತಹ ಮೆದು ಕಬ್ಬಿಣವು ಆಯಸ್ಕಾಂತದಂತೆ ವರ್ತಿಸ್ತದೆ. ಇಂತಹ ಕಾಂತವನ್ನು ನಾವು ವಿದ್ಯುತ್ ಕಾಂತ ಎಂದು ಕರೆಯುತ್ತೇವೆ. ಹಾಗೆಯೇ ಇದೇ ಒಂದು ಮಾದರಿಯ ಮೂಲಕ ಹಾಗಾದರೆ ಈ ಒಂದು ಸೊಲೆನಾಯ್ಡು ದಂಡಾಕಾಂತ ಉಂಟಾಗುವಂಥ ಕಾಂತಕ್ಷೇತ್ರವನ್ನು ಹೋಲ್ತದೆ ಅಂತ ಹೇಳ್ತೇವೆ. ಹಾಗಾದರೆ ದಂಡಾಕಾಂತಕ್ಕೆ ಯಾವ ರೀತಿಯಾಗಿ ಉತ್ತರ ಮತ್ತು ದಕ್ಷಿಣ ಧ್ರುವ ಇರ್ತವೆ, ಹಾಗೆಯೇ ಈ ಸೊಲೆನಾಯ್ಡು ಕೂಡ ಉತ್ತರ ಮತ್ತು ದಕ್ಷಿಣ ಧ್ರುವ ಇರ್ತವೆ. ಅವುಗಳನ್ನು ಹೇಗೆ ಪತ್ತೆ ಹಚ್ಚುವುದು ಎಂಬುದನ್ನು ಈ ಒಂದು ಮಾದರಿ ಮೂಲಕ ನಾನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಹಾಗಾದರೆ ಈ ಮಾದರಿ ಮಾಡ್ಕೊಳ್ಳಿಕ್ಕೆ ನಾನು ಸುಮಾರು 30 ಸೆಂಟಿಮೀಟರ್ ಉದ್ದ ಹಾಗೂ 15 ಸೆಂಟಿಮೀಟರ್ ಅಗಲ ಇರುವಂಥ ಒಂದು ಅಕ್ರಿಲಿಕ್ ಶೀಟ್ ತೆಗೆದುಕೊಂಡಿದ್ದೇನೆ. ಹಾಗೆಯೇ ಒಂದು ಸಿಲಿಂಡರ್ನ ಆಕಾರದ ಸುತ್ತಿರುವ ತಾಮ್ರದ ತಂತಿಯ ಸೊಲೆನಾಯ್ಡ್ ಇದೆ. ಆ ಸೊಲೆನಾಡಿನ ಒಳಭಾಗಕ್ಕೆ ಒಂದು ಮೆದು ಕಬ್ಬಿಣವನ್ನು ಹಾಕ್ಕೊಂಡಿದ್ದೇನೆ. ಈ ಎರಡು ಸೊಲೆನಾಡಿನ ತುದಿಗಳನ್ನು ಒಂದನ್ನು ಬ್ಯಾಟರಿಯ ಋಣಗ್ರಹಕ್ಕೆ ಜೋಡಿಸ್ಕೊಂಡಿದ್ದೇನೆ, ಋಣಾಗ್ರಹಕ್ಕೆ. ಇನ್ನೊಂದನ್ನು ಏನಪ್ಪ ಅಂದರೆ ಬ್ಯಾಟರಿಯ ಧನಾಗ್ರಹಕ್ಕೆ ಜೋಡಿಸ್ಕೊಂಡಿದ್ದೇನೆ. ಹಾಗೆಯೇ ಈ ಸೊಲೆನಾಡಿನ ಉತ್ತರ ಮತ್ತು ದಕ್ಷಿಣ ಧ್ರುವ ಯಾವುದನ್ನು ಪತ್ತೆ ಹಚ್ಚಲಿಕ್ಕೆ ಇಲ್ಲೊಂದು ದಿಕ್ಸೂಚಿಯನ್ನು ಬಳಸಿಕೊಂಡಿದ್ದೇನೆ. ಹಾಗಾದರೆ ಮೊದಲಿಗೆ ನಾನು ಈಗ ಈ ಒಂದು ಸೊಲೆನಾಯ್ಡು ಯಾವ ರೀತಿಯಾಗಿ ಈ ಒಂದು ಏನಪ್ಪ ಅಂದರೆ ಸೊಲೆನಾಯ್ಡು ಯಾವ ರೀತಿಯಾಗಿ ವಿದ್ಯುತ್ ಕಾಂತವಾಗಿ ಕಾರ್ಯನಿರ್ವಹಿಸೋಣ. ಮೊದಲಿಗೆ ನಾನು ಸ್ವಲ್ಪ ಕಬ್ಬಿಣದ ರಜೆಗಳನ್ನು ಹಾಕ್ಕೊಳ್ತೇನೆ. ಇಲ್ಲಿ ಕಬ್ಬಿಣದ ರಜೆಗಳನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಈ ಕಬ್ಬಿಣದ ರಜೆಗಳು ಒತ್ತುಗುಂಡಿಯನ್ನು ಹಾಕುವುದಕ್ಕಿಂತ ಮುಂಚೆ ಅಂಟಿಸಿದರೆ ಅಂಟಿಕೊಳ್ಳಂಗಿಲ್ಲ. ಯಾಕಂದರೆ ಇಲ್ಲಿ ಯಾವುದೇ ಕಾಂತಕ್ಷೇತ್ರ ಉಂಟಾಗಿಲ್ಲ. ಯಾವಾಗ ಈ ಸೊಲೆನಾಡಿನ ಮೂಲಕ ವಿದ್ಯುತ್ ಪ್ರವಾಹ ಹರಿಯುತ್ತದೆಯೋ ಆಗ ಸೊಲೆನಾಡಿನ ಒಳಭಾಗದಲ್ಲಿ ಸ್ಥಿರವಾದ ಅಥವಾ ಒಂದೇ ರೂಪದ ಅಥವಾ ಏಕರೂಪದ ಕಾಂತಕ್ಷೇತ್ರ ಇರ್ತದೆ. ಆ ಏಕರೂಪದ ಕಾಂತಕ್ಷೇತ್ರ ಇರೋದರಿಂದ ಇದರ ಒಳಗಡೆ ಇಟ್ಟಿರುವಂತಹ ಮೆದು ಕಬ್ಬಿಣವು ಕಾಂತದಂತೆ ವರ್ತಿಸ್ತದೆ. ಈಗ ವಿದ್ಯುತ್ ಪ್ರವಾಹ ಇರದೇ ಇರೋದ್ರಿಂದ ಯಾವುದೇ ಕಬ್ಬಿಣದ ರಜೆಗಳು ಇದಕ್ಕೆ ಅಂಟ್ಕೊತಾ ಇಲ್ಲ. ನಾನು ಯಾವಾಗ ಒತ್ತುಗುಂಡಿಯನ್ನು ಹಾಕಿದ ತಕ್ಷಣ ನೋಡಿಗ ಯಾವಾಗ ಒತ್ತುಗುಂಡಿನ ಹಾಕ್ತೇನೆ ಆಗ ಎಲ್ಲ ಕಬ್ಬಿಣದ ರಜೆಗಳು ಅಂಟ್ಕೋತವೆ. ಮತ್ತೆ ಆಫ್ ಮಾಡಿದಾಗ ತಕ್ಷಣ ಬಿದ್ದು ಹೋಗ್ತವೆ. ಮತ್ತೆ ಅಂಟಿಸ್ತಾ ನೋಡಿಗ ಮತ್ತೆ ಅಂಟಿಸಿದಾಗ ಎಲ್ಲವೂ ಅಂಟ್ಕೊಳ್ತವೆ. ಆಫ್ ಮಾಡಿದಾಗ ಮತ್ತೆ ಬಿದ್ದು ಹೋಗ್ತವೆ. ಈ ರೀತಿಯಾಗಿ ಇದನ್ನು ನಾವು ವಿದ್ಯುತ್ ಕಾಂತ ಎಂದು ಕರೆಯುತ್ತೇವೆ. ಹಾಗಾದರೆ ಈ ಸೊಲೆನಾಯ್ಡು ಒಂದು ದಂಡಾಕಾಂತವನ್ನು ಹೋಲ್ತದಂದ್ರೆ ಯಾವ ರೀತಿಯಾಗಿ ದಂಡಾಕಾಂತಕ್ಕೆ ಉತ್ತರ ಮತ್ತು ದಕ್ಷಿಣ ಧ್ರುವ ಇರ್ತವೆ, ಹಾಗೆ ಇದಕ್ಕೂ ಕೂಡ ಉತ್ತರ ಮತ್ತು ದಕ್ಷಿಣ ಧ್ರುವ ಇರ್ತವೆ. ಅವಳನ್ನು ಪತ್ತೆ ಹಚ್ಚಲಿಕ್ಕೆ ಅವಳನ್ನು ಹೇಗೆ ಪತ್ತೆ ಹಚ್ಚಿದ್ರೆ, ನಾವೀಗ ಈ ಒಂದು ಏನಪ್ಪ ಸೊಲೆನಾಡನ್ನು ಈ ಒಂದು ದಿಕ್ಸೂಚಿಯ ಪಕ್ಕದಾಗ ಈಗ ನಮಗೆ ದಿಕ್ಸೂಚಿಯಲ್ಲಿರುವಂತಹ ಬಿಳಿ ಬಣ್ಣ ಅಂದರೆ ಅದು ದಕ್ಷಿಣ ಧ್ರುವ ಆಗಿದೆ. ದಕ್ಷಿಣ ಧ್ರುವವು ಸೊಲೆನಾಡಿಗೆ ಅಂಟಿಕೊಂಡಿದೆ ಅಂದರೆ ಅದು ಸೊಲೆನಾಡಿನ ಉತ್ತರ ಧ್ರುವ ಆಗಿರ್ತದೆ. ಮತ್ತು ರಿವರ್ಸ್ ಮಾಡ್ತಾನೆ. ರಿವರ್ಸ್ ಮಾಡಿದಾಗ ಈಗ ದಿಕ್ಸೂಚಿಯ ಕೆಂಪನೆಯ ಬಣ್ಣವು ಉತ್ತರ ಧ್ರುವ ಆಗಿದೆ. ಆ ಉತ್ತರ ಧ್ರುವವು ಸೊಲೆನಾಡಿಗೆ ಅಂಟಿಕೊಂಡಿದೆ ಅಂದರೆ ಆ ಭಾಗವು ಸೊಲೆನಾಡಿನ ದಕ್ಷಿಣ ಧ್ರುವ ಆಗಿರ್ತದೆ. ಈ ರೀತಿಯನ್ನು ತುಂಬ ಸುಲಭವಾಗಿ ನಾವು ಈ ಸೊಲೆನಾಡಿನ ಉತ್ತರ ಧ್ರುವ ಯಾವುದು ಮತ್ತು ಇಲ್ಲಿ ಕೂಡ ಧ್ರುವ ಯಾವುದು ಕೂಡ ಅಷ್ಟೇ ಸೂಚಿಯ ಯಾವುದೇ ಕಾರಣದಿಂದ ತುಂಬ ಹೊತ್ತಿನವರೆಗೂ ಒತ್ತುಗುಂಡಿಯನ್ನು ಹಾಕಿಡಬೇಡಿ. ಆ ರೀತಿ ಏನಾದರೂ ತುಂಬ ಹೊತ್ತು ನೀವು ಒತ್ತುಗುಂಡಿಯನ್ನು ಹಾಕಿಕೊಂಡ್ರೆ ಆಗೇನಾಗುತ್ತೆ ಅಂದರೆ ಈ ಒಂದು ಬ್ಯಾಟ್ರಿಯಲ್ಲಿ ಉಷ್ಣ ಉತ್ಪತ್ತಿ ಆಗಿಬಿಟ್ಟು ಈ ಬ್ಯಾಟ್ರಿನ ಹಾಕಿರುವಂಥ ಹೋಲ್ಡರ್ ಆಗಲಿ ಅಥವಾ ಒಂದು ಒತ್ತುಗುಂಡು ಆಗಲಿ ಅಥವಾ ನಿಮ್ಮ ವಾಹಕ ತಂತಿ ಸುಟ್ಟು ಹೋಗುವ ಸಂಭವ ಇರ್ತದೆ. ಏಕೆಂದರೆ ಇಲ್ಲಿ ಉಷ್ಣ ಕೂಡ ಉತ್ಪತ್ತಿ ಆಗ್ತದೆ. ಹಾಗಾಗಿ ದಯವಿಟ್ಟು ಈ ಒಂದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಯೋಗಗಳು ಮಾಡುವಾಗ ಎಷ್ಟು ಸಾಧ್ಯವೋ ಅಷ್ಟು ಬೇಗನೆ ಏನು ಮಾಡಿರಪ್ಪ ಅಂದ್ರೆ ಒತ್ತುಗುಂಡಿಯನ್ನು ಆಫ್ ಮಾಡಿಕೊಡಿ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಒಂದು ವೇಳೆ ಇಂತಹ ವಿಡಿಯೋಗಳು ನಿಮಗೆ ಬೇಕಾಗಿದ್ದಲ್ಲಿ ನನ್ನನ್ನು ಸಂಪರ್ಕಿಸಿ. ನನ್ನ ಮೊಬೈಲ್ ನಂಬರ್ 9538939558. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಎಲ್ಲರಿಗೂ ಶುಭರಾತ್ರಿ.